A1 ಪವಿತ್ರ ಗೌಡ ಪರ ನಿಂತ ಅತ್ಯಾಪ್ತೆ ಸಮತ. ಪವಿತ್ರ ಗೌಡಗಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಸ್ನೇಹಿತೆ ಸಮತ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆಯಾಗುವುದಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪು ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ ಅಂತ ಹೇಳಿ ತಮ್ಮ ಸ್ನೇಹಿತೆ ಪವಿತ್ರ ಗೌಡ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಮತ. ಸ್ಟೇಟಸ್ನಲ್ಲಿ ಪೋಸ್ಟ್ ಮಾಡಿರೋದು ಸಮತ ಈ ರೀತಿಯಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ಪವಿತ್ರ ಗೌಡ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈ ಪ್ರಕರಣದ A1 ಪವಿತ್ರ ಗೌಡ ಪರವಾಗಿ ಅವರ ಅತ್ಯಾಪ್ತೆ ಸಮತ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಗಮನಿಸ್ತಾ ಇದ್ದೀರಿ. ನಗುವಾಗ ಜೊತೆ ಇದ್ದು ನೊಂದಾಗ ಕಾಣೆಯಾಗುವುದಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳ ತಿದ್ದುವ ನಿಸ್ವಾರ್ಥ ಭಾವ ಇದೆಯಲ್ಲ, ಅದೇ ನಿಜವಾದ ಸ್ನೇಹ ಅಂತ ಹೇಳಿ ಸಮತ ಪೋಸ್ಟ್ ಅನ್ನ ಹಾಕಿ ತಮ್ಮ ಸ್ನೇಹಿತೆಯ ಬೆನ್ನಿಗೆ ನಿಂತಿದ್ದಾರೆ. ಯಾಕಂದ್ರೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲ್ ಪಾಲಾದಾಗಿನಿಂದಲೂ ಕೂಡ ಅವರ ಫ್ಯಾಮಿಲಿ ಅಂದ್ರೆ ಅವರ ಅಮ್ಮ, ಅವರ ಸಹೋದರ, ಅವರ ಮಗಳು ಮತ್ತೆ ಅವರ ಚಿಕ್ಕಮ್ಮ ಸಮತ ಇವರನ್ನ ಬಿಟ್ಟು ಮತ್ತಾರೂ ಕೂಡ ಅವರನ್ನ ಭೇಟಿ ಆಗ್ತಾ ಇಲ್ಲ. ಪವಿತ್ರ ಗೌಡ ಹೊರಗಿದ್ದಾಗ ಆಕೆಯ ಬಿಸ್ನೆಸ್ ಅದು ಇದು ಅಂತ ಹೇಳಿ ತುಂಬಾ ಮಂದಿ ಆಕೆಯ ಜೊತೆಗೆ ಕ್ಲೋಸ್ ಆಗಿದ್ರು. ಆದ್ರೆ ಈಗ ಸಂಕಷ್ಟದಲ್ಲಿರುವಾಗ ಯಾರೂ ಕೂಡ ಸಿಗ್ತಾ ಇಲ್ವಲ್ಲ, ಯಾರೂ ಕೂಡ ಕೈಗೆ ಸಿಗ್ತಾ ಇಲ್ವಲ್ಲ, ಆಕೆಯ ಕಷ್ಟಕ್ಕೆ ಸ್ಪಂದಿಸ್ತಿಲ್ವಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಗಳ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಸಮತ ಇದೀಗ ತಮ್ಮ ಸ್ನೇಹಿತೆ ಪವಿತ್ರ ಗೌಡ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಹಾಗೇನೆ ಪವಿತ್ರ ಗೌಡ ವಿರುದ್ಧವಾಗಿ ನಿಂತಿರುವವರು ಮತ್ತು ಸ್ನೇಹಿತೆ ಅಂತ ಹೇಳಿಕೊಂಡು ಆಕೆಯ ಸಪೋರ್ಟಿಗೆ ಯಾರು ಬರ್ತಾ ಇಲ್ವೋ ಅವರೆಲ್ಲರಿಗೂ ಕೂಡ ಉತ್ತರ ಕೊಡುವಂತಹ ಕೆಲಸವನ್ನ ಪೋಸ್ಟ್ ಮೂಲಕ ಮಾಡಿದ್ದಾರೆ. ಅಫ್ಕೋರ್ಸ್ ಮಧುಶ್ರೀ, ಏನಂತಂದರೆ ಈಗ ಸಮತ ಮಾಡಿರುವ ಪೋಸ್ಟ್ ಹಲವು ಪ್ರಶ್ನೆಗಳನ್ನು ಹುಟ್ಟಿ ಹಾಕಿರುವಂಥದ್ದು. ಯಾಕಂದರೆ ಪವಿತ್ರ ಗೌಡ ಅವರು ಏನು ಅರೆಸ್ಟ್ ಆದರೂ ಅವರ ಮನೆಯಿಂದ ಅವರನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದರು. ಆವಾಗ ಕೂಡ ಅವರ ಜೊತೆ ಇದ್ದಿದ್ದು ಇದೇ ಸಮತ, ಅವರ ಕ್ಲೋಸ್ ಫ್ರೆಂಡು. ಸೊ ಹೀಗಾಗಿನೇ ಅವರು ಇವತ್ತು ಪವಿತ್ರ ಗೌಡ ಅವ್ರ ಜೊತೆ ಯಾರೂ ಇಲ್ಲ. ಇವತ್ತು ಫಸ್ಟ್ ಡೇ ಇಂದ ಸಮತ ಮಾತ್ರ ಅವ್ರ ಜೊತೆ ನಿಂತಿರೋದು, ಅವರ ಕುಟುಂಬ ಬಿಟ್ಟರೆ. ಏನು ಅಂತಂದರೆ ಪ್ರತಿ ವಾರನೂ ಕೂಡ ಸಾಕಷ್ಟು ಜನ ದರ್ಶನ್ ಅವರನ್ನು ನೋಡೋದಕ್ಕೆ ಹೋಗ್ತಾರೆ ಪರಪ್ಪನ ಅಗ್ರಹಾರಕ್ಕೆ. ಅದರಲ್ಲಿ ಸಾಕಷ್ಟು ಜನ ಪವಿತ್ರ ಗೌಡ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕ್ಲೋಸು. ಹೀಗಾಗಿ ಯಾರೂ ಕೂಡ ಪವಿತ್ರ ಅವರನ್ನು ನೋಡೋದಕ್ಕೂ ಹೋಗ್ತಾ ಇಲ್ಲ, ಜೊತೆಗೆ ಪವಿತ್ರ ಗೌಡ ಪರ ಒಂದು ಏನು ಧ್ವನಿ ಕೂಡ ಎತ್ತುತ್ತಾ ಇಲ್ಲ. ಹೀಗಾಗಿನೇ ಸಮಂತ ಈ ಒಂದು ಪೋಸ್ಟನ್ನು ಮಾಡಿರೋದು ಅಂತ ಅನಿಸುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಸಮತ ಜೈಲಿನಲ್ಲಿ ಹೋಗಿ ತಂಗಿ ಅಂತ ಹೆಸರು ಹೇಳ್ಕೊಂಡು ದರ್ಶನ್ ಅವರನ್ನ ಭೇಟಿ ಮಾಡಿ ಪವಿತ್ರ ಪರವಾಗಿ ಮಾತನಾಡಿದ್ದಾರೆ. ಅಂದ್ರೆ ನೆಕ್ಸ್ಟ್ ಏನ್ ಕತೆ ಪವಿತ್ರ ಗೌಡ ಮತ್ತೆ ನಿಮ್ದು ಅಂತ. ಅದಲ್ಲದೆ ದರ್ಶನ್ ಅವರು ಕೂಡ ಇನ್ ಮುಂದೆ ಅವ್ರ ಜೊತೆ ನಾನು ಯಾವುದೇ ರೀತಿ ಗೆಳೆತನ ಇಟ್ಕೊಳ್ಳೋದಿಲ್ಲ ಅನ್ನೋ ಒಂದು ಮಾಹಿತಿ ಹೇಳಿ ಕಳಿಸಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಆದ್ರೆ ಇನ್ನೂ ಕೂಡ ಸಮತ ಅವರು ಟ್ರೈ ಮಾಡ್ತಿರೋವಂಥದ್ದು ಅಂದರೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಒಂದು ಗೆಳೆತನವನ್ನು ಮತ್ತಷ್ಟು ಗಟ್ಟಿ ಮಾಡೋದಕ್ಕಾಗಿರ್ಬೋದು, ಅದೇ ಥರ ಮುಂದುವರಿಲಿ ಅನ್ನೋದಕ್ಕಾಗಿರ್ಬೋದು ಸಮತ ಅವರು ಅದನ್ನೇ ಬಯಸ್ತಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ಈ ಸಮತ ಏನಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ ಪವಿತ್ರ ಗೌಡನ ಆಚೆ ತರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಆ ರೀತಿಯ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಅವರ ಕುಟುಂಬದ ಪರ ನಿಂತಿರೋವಂಥದ್ದು. ಈಗ ಪವಿತ್ರ ಗೌಡ ಅವರು ದರ್ಶನ್ ಅವರ ಗೆಳತಿಯಾಗಿದ್ದಾಗ ಕೆಲವೊಂದು ಇಂಡಸ್ಟ್ರಿ ಅವರು ದರ್ಶನ್ ಅವ್ರಿಗೆ ಯಾರ್ಯಾರು ಕ್ಲೋಸ್ ಅವರೆಲ್ಲ ಕೆಲವರು ಕೂಡ ಪವಿತ್ರ ಗೌಡ ಅವ್ರಿಗೆ ಕ್ಲೋಸ್ ಆಗಿದ್ರು. ಜೊತೆಗೆ ಅವರು ಪರಪ್ಪನ ಅಗ್ರಹಾರಕ್ಕೂ ಕೆಲವೊಬ್ರು ಭೇಟಿ ಕೊಟ್ಟಿರುವಂಥದ್ದು. ಆದರೆ ಅವಾಗ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ಹೊರತು ಪವಿತ್ರ ಗೌಡ ಅವರನ್ನ ಭೇಟಿ ಮಾಡಿಲ್ಲ. ಜೊತೆಗೆ ಪವಿತ್ರ ಗೌಡ A1 ಆರೋಪಿ ಆಗಿರೋದ್ರಿಂದ ಅವರ ಬಗ್ಗೆ ಏನು ಕೂಡ ಮಾತನಾಡಿಲ್ಲ. ಹೀಗಾಗಿನೇ ಸಮತ ಅವರು ಪೋಸ್ಟ್ ಮಾಡಿದ್ದಾರೆ. ಅಂದರೆ ಬರೀ ನಗೋವಾಗ ಜೊತೆಗಿರಲ್ಲ, ನಾನು ಬಿದ್ದಾಗ ಕೂಡ ಜೊತೆಗಿರ್ತೀನಿ, ಏನೇ ಬರಲಿ ಏನೇ ಆಗಲಿ ಪವಿತ್ರ ಗೌಡ ಜೊತೆ ನಾನು ನಿಲ್ತೀನಿ ಅನ್ನೋ ಒಂದು ಭರವಸೆಯನ್ನ ಪೋಸ್ಟ್ ಅನ್ನ ಕೊಡೋ ಮೂಲಕ ಕೆಲವರಿಗೆ ಟಾಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು ಸ್ನೇಹದ ಬಗ್ಗೆ. ಮಧುಶ್ರೀ, ಧನ್ಯವಾದ ಮಂಗಳ ತಮ್ಮ ಮಾಹಿತಿಗಾಗಿ.